ಈಗ ಆಹಾರ ಪಾತ್ರವನ್ನು ಹೀಗೆ ನೀಡಿದ್ದಾರೆ. ಆಹಾರ ಸಂಪನ್ಮೂಲಗಳಲ್ಲಿ ದಾಳಿ ಈಗ ಆಹಾರ ಬಗ್ಗೆ ಹೇಳಿದೆ. ಆಹಾರ ಬಹಳ ಅವಶ್ಯಕವಾಗಿ ಬೇಕು ಜೀವಿಗಳಿಗೆ ಅಂತ ಹೇಳಿದಲ್ವಾ? ಹಾಗಾದ್ರೆ ಆಹಾರ ಹೇಗೆ ಸೇರಿಸ್ಬೋದ? ಎಲ್ಲ ನಾವು ಹೆಂಗೆ ತಿನ್ಬೋದಾ? ಎಂತ ಆಹಾರ ಸೇರಿಸ್ಬೇಕಾದ್ರೆ ಒಳ್ಳೆ ಅಂತ ಏನಾಗಿರ್ತದೆ ಅದರಲ್ಲಿ? ಪೌಷ್ಟಿಕ ಆಗಿರುವಂತಹ ಪೋಷಣ ಅಂಶಗಳು, ಪೋಷಕಾಂಶಗಳಿರುವಂತಹ ನಾವು ಆಹಾರವನ್ನ ಸೇರಿಸಬೇಕು ಅಲ್ವಾ? ಬರ್ಕೋಬೇಕಲ್ಲಿ ಕಾಣಿಸ್ತದೆ ಹೀಗೆ ಆಹಾರ ಸಂಪನ್ಮೂಲಗಳನ್ನು ನಾವು ಯಾವ್ಯಾವ ಎಲ್ಲಿಂದ ಸಿಗುತ್ತೆ ನಮ್ಗೆ ಆಹಾರ? ನಾವು ಇನ್ನೊಂದು ಆಹಾರ ಎಲ್ಲಿಂದ ಸಿಗುತ್ತೆ? ಸಸ್ಯ ಮೂಲದಿಂದ ಸಿಗುತ್ತೆ, ಪ್ರಾಣಿ ಮೂಲದಿಂದ ಸಿಗುತ್ತೆ ಅಲ್ವಾ? ಸಸ್ಯ ಮೂಲದಿಂದ ಸೇರಿಸುವಂತ ಆಹಾರ ಯಾವುದನ್ನು ಹೇಳಮ್ಮ? ಖಂಡಿತ ಸಸ್ಯದಿಂದ ಸಿಗುವಂಥವು ಬೇಳೆಗಳು, ಕಾಳುಗಳು, ತರಕಾರಿಗಳು, ಹಣ್ಣು, ಆಮೇಲೆ ಎಣ್ಣೆ ಅಲ್ವಾ? ಇದೆಲ್ಲ ಎಲ್ಲಿಂದ ಸಿಗ್ತಾ ಇದ್ದಾವೆ? ಸಸ್ಯಗಳಿಂದ. ಸೊಪ್ಪು, ತರಕಾರಿ, ಹಣ್ಣು ಎಲ್ಲ ಸಿಗ್ತವೆ. ಅದೇ ರೀತಿ ಪ್ರಾಣಿ ಕುಲದಿಂದಲೂ ನಮಗೆ ಆಹಾರ ಸಿಗ್ತಾ ಇದೆ. ನಾವು ಆಹಾರವನ್ನು ತಗೊಂಡ್ವಿ. ಪ್ರಾಣಿ ಕುಲದಿಂದ ಸಿಗುವಂತ ಆಹಾರ ಯಾವುದು? ಮಾಂಸ, ಮೊಟ್ಟೆ, ಆಮೇಲೆ ಹಾಲು, ಮೊಸರು, ಬೆಣ್ಣೆ, ಮತ್ತೆ ಅಂದ್ರೆ ಹಾಲಿನ ಉತ್ಪನ್ನ ಎಲ್ಲ. ಹೀಗೆ ನಾವು ಆಹಾರವನ್ನ ಸೇರಿಸ್ತಾ ಇದ್ದೀವಿ. ಬಹಳ ರುಚಿಯಾಗಿರುವಂತ ಆಹಾರಗಳನ್ನ ಮಾಡ್ಕೊಂಡು ತಿಂತೀವಿ ಎಲ್ಲ ಆಯ್ತು. ಈ ಆಹಾರವನ್ನ ಸೇರಿಸಬೇಕು ಅಂತ ಹೇಳಿದ್ರೆ ನಾವು ಸಮತೋಲನವಾದ ಆಹಾರ ಸೇರಿಸ್ತೀವಿ ಅಲ್ವಾ? ಎಲ್ಲರಿಗೂ ಗೊತ್ತಿರುವಾಗ ಎಂತ ಆಹಾರ ಸೇರಿಸ್ಬೇಕು ನಾವು? ಸಮತೋಲನ ಅಂದ್ರೆ ಏನು? ಈಗ ಅಲ್ಲಿ ನೋಡ್ತಾ ಇದ್ದೀವಿ, ತಟ್ಟೆ ಇದೆ, ತಟ್ಟೆಯಲ್ಲಿ ಚಪಾತಿ ಇದೆ, ಕಾಯಿ ಪಲ್ಯ ಇದೆ, ಬೇಳೆ ಸಾಂಬಾರ್ ಇದೆ ಅಥವಾ ಅದರಲ್ಲಿ ಇನ್ನು ಕೆಲವು ಪದಾರ್ಥಗಳು ಸಹ ಇದ್ದಾವೆ. ಒಟ್ಟಾರೆಯಾಗಿ ತುಪ್ಪ ಎಲ್ಲ ಇರ್ತದೆ. ಒಟ್ಟಾರೆಯಾಗಿ ಮೊಸರು, ತುಪ್ಪ, ಊಟ ಆದ್ಮೇಲೆ ಒಂದು ಯಾವುದಾದ್ರು ಬಾಳೆಹಣ್ಣು ಅಥವಾ ಸೇಬು, ದ್ರಾಕ್ಷಿ ಏನಾದರೂ ಒಂದು ತಿನ್ಬೇಕು ಅಲ್ವಾ? ಅಂದ್ರೆ ಏನಂತ ಆಗಿರ್ಬೇಕು? ನಾವು ತಿನ್ನುವಂತ ಆಹಾರ ಏನಾಗಿರ್ಬೇಕು? ಅದರಲ್ಲಿ ಸಮತೋಲನ ಆಹಾರ ಇರಬೇಕು. ಎಂತ ಆಹಾರ ಆಗಿರ್ಬೇಕು? ಸಮತೋಲನ ಆಹಾರ ಅಂದ್ರೆ ಏನಾಗತ್ತೆ? ಅದರಲ್ಲಿ ಎಲ್ಲ ಘಟಕಗಳು ಇರ್ಬೇಕು. ಆಹಾರದ ಪ್ರಮುಖ ಘಟಕಗಳು ಯಾವ್ಯಾವ? ಪ್ರಮುಖ ಘಟಕಗಳು ಪ್ರೋಟೀನ್. ಏನೇನಿರ್ಬೇಕು? ಪ್ರೋಟೀನ್ ಇರಬೇಕು. ಮತ್ತೇನಿರ್ಬೇಕು? ಕಾರ್ಬೋಹೈಡ್ರೇಟ್ಸ್ ಇರಬೇಕು. ಕಾರ್ಬೋಹೈಡ್ರೇಟ್ ಇರಬೇಕು. ಮತ್ತೇನಿರ್ಬೇಕು? ಲಿಪಿಡ್ಗಳಿರ್ಬೇಕು. ಲಿಪಿಡ್ ಅಂದ್ರೆ ಏನಂತ? ಲಿಪಿಡ್ ಅಂದ್ರೆ ಏನು? ಕೊಬ್ಬಿನ ಪದಾರ್ಥ. ಬೆಣ್ಣೆ, ತುಪ್ಪ, ಎಣ್ಣೆ ಎಲ್ಲವೂ ಕೊಬ್ಬಿನ ಪದಾರ್ಥ ಇರಬೇಕು. ಮತ್ತೆ ಜೀವಸತ್ವ ಏನಿರಬೇಕು? ಜೀವಸತ್ವಗಳು ಇರಬೇಕು. ಏನು ಜೀವಸತ್ವ ಅಂದ್ರೆ? ವಿಟಮಿನ್ಸ್. ಏನು ಜೀವಸತ್ವ ಅಂದ್ರೆ? ವಿಟಮಿನ್ಗಳು. ಇದರಲ್ಲಿ ಯಾವ ವಿಟಮಿನ್ ಗೊತ್ತಿದೆ ನಿಮಗೆ? ಎ, ಬಿ, ಡಿ, ಕೆ, ಬಿ, ಸಿ. ಇಷ್ಟು ವಿಟಮಿನ್ಗಳು ಬೇಕು ಅಲ್ವಾ? ಆಮೇಲೆ ಇನ್ಯಾವ್ದು ಬೇಕು? ಖನಿಜಗಳು ಬೇಕು. ಖನಿಜಗಳು ಹೇಳಿದ್ರೆ ನೀವು ಬಳಸುವಂತ ಜೀರಿಗೆ, ಸಾಸಿವೆ, ಸಾಂಬಾರ್ ಪದಾರ್ಥ, ಈರುಳ್ಳಿ ಇಂಥದ್ದೆಲ್ಲ ಖನಿಜಗಳು ಸಿಗ್ತವೆ. ಕಾಳುಗಳು ಅಲ್ವಾ? ಎಲ್ಲದರಲ್ಲಿ ಏನ್ ಸಿಗ್ತದೆ? ಖನಿಜಗಳು. ಮಿನರಲ್ಸ್. ಏನಂತ ಇಂಗ್ಲಿಷ್ನಲ್ಲಿ? ಮಿನರಲ್ಸ್. ನೆಕ್ಸ್ಟ್
ಎಗ್ಗಲ್ಲಿ ಇರ್ತದೆ ಮೊಟ್ಟೆ. ಮೊಟ್ಟೆ ಅದಕ್ಕೆ ಸರ್ಕಾರ ಮೊಟ್ಟೆ ಕೊಡ್ತಾ ಇದೆ. ಆಮೇಲೆ ಹಾಲು ಕೊಡ್ತಾ ಇದೆ ಅಲ್ವಾ, ಹಾಲು ಕುಡಿಬೇಕು, ಮೀನು ಹಾಲು, ಮೊಟ್ಟೆ, ಮೀನು, ಮಾಂಸ, ಇದರೆಲ್ಲರೂ ಕೂಡ ಏನಿದೆ ಜಾಸ್ತಿ ಏನಿದೆ ಪ್ರೋಟೀನ್ ಅಂಶ ಜಾಸ್ತಿ. ಹಾಗೇನೆ ಕಾರ್ಬೋಹೈಡ್ರೇಟ್ ಅಂದ್ರೆ ನಾವು ತಿನ್ನುವಂತ ಪದಾರ್ಥಗಳು, ಅದನ್ನ ನಾವು ಸಿಹಿಗೆ ಅಂತ ಹೇಳ್ತೀವಿ ಅಥವಾ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನ್ ಮಾಡ್ತವೆ, ಯಾವ್ದು ಬಂದ್ರೆ ಸಕ್ಕರೆ ಇರುವಂತ ಅಂಶ, ಶರ್ಕರೆ ಇರುವಂತ ಅಂಶ ಇರುವಂತ ಯಾವುದರಲ್ಲಿ ಫ್ರೂಟ್ಸ್ ಬರ್ತವೆ, ಹಣ್ಣುಗಳು ಬರ್ತವೆ, ಆಮೇಲೆ ಏನ್ ಬರ್ತವೆ ಧಾನ್ಯಗಳು, ಮೇನ್ ಆಗಿ ಧಾನ್ಯ ಇಂಪಾರ್ಟೆಂಟ್. ಎಲ್ಲ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಎಷ್ಟೊಂದಿರ್ತದೆ ಧಾನ್ಯಗಳಲ್ಲಿ. ಧಾನ್ಯ ಅಂತ ಹೇಳಿದ್ರೆ ಮಿಷಿನಿಯಲ್ಲಿ ಚಪಾತಿ ಹಿಟ್ಟು ಮುದ್ದೆ ಎಲ್ಲ ಮಾಡ್ತಿರ್ತೀರಲ್ಲ, ಅದು ಏನಂತ ಗೊತ್ತಿಲ್ಲ, ಧಾನ್ಯಗಳು, ಸುತ್ತ ಧಾನ್ಯಗಳು ಅಂತ ಬೇಕು. ಅವೆಲ್ಲ ಧಾನ್ಯಗಳು ಚಪಾತಿ ಮಾಡುವಂಥದ್ದು ಗೋಧಿ, ರಾಗಿ, ಆಮೇಲೆ ಜೋಳ ಅಂದ್ರೆ ಜೋಳ, ಎಲ್ಲದೂ ಕೂಡ ಏನು ಜಾಸ್ತಿ ಇದೆ, ಕಾರ್ಬೋಹೈಡ್ರೇಟ್ ಸಕ್ಕರಾಂಶ ಜಾಸ್ತಿ. ಅದಕ್ಕೆ ಸಕ್ಕರೆ ಕಾಯಿ ಇರೋರಿಗೆ ಅನ್ನ ತಿನ್ಬೇಡಿ ಜಾಸ್ತಿ ಅಂತ ಹೇಳ್ತಾರೆ. ಅಂದ್ರೆ ಏನಿದೆ ಜಾಸ್ತಿ ಸಕ್ಕರೆ ಅಂಶ ಇದೆ, ಸ್ಟಾರ್ಚ್ ಇದೆ, ಸಕ್ಕರೆ ಅಂಶ ಇದೆ. ಅದಕ್ಕೆ ಸ್ವಲ್ಪ ಕಡಿಮೆ ತಿನ್ಬೇಡಿ ಅಂತ ಹೇಳಲ್ಲ, ತಿನ್ಬೇಕು, ಸ್ವಲ್ಪ ತಿನ್ಬೇಕು. ಹಾಗಾದ್ರೆ ಪ್ರೋಟೀನ್ ತಿನ್ಬೇಕು ನಾವು, ಸಕ್ಕರೆ ತಿನ್ಬೇಕು. ಕೊಬ್ಬು ಅಂತ ಹೇಳಿದ್ರೆ ಯಾವುದು, ಬೆಣ್ಣೆ, ಮೊಸರು ಎಲ್ಲ ಬರ್ತದೆ. ಇದರಲ್ಲಿ ಹಣ್ಣುಗಳು ಬರ್ತವೆ, ತರಕಾರಿ ಏನ್ ಬರ್ತವೆ, ಆಮೇಲೆ ಖನಿಜಗಳು ಯಾವ್ದು ಬರ್ತವೆ, ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಎಲ್ಲಿಂದ ಬೋರಿಂದ ಸಿಗುತ್ತೆ, ನದಿಯಿಂದ ಸಿಗುತ್ತೆ. ಸಿಹಿ ನೀರನ್ನು ನಾವು ಬಳಸ್ತೀವಿ ಸಾಮಾನ್ಯವಾಗಿ, ನಾವು ಕುಡಿಯಕ್ಕೆ ಮತ್ತು ಆಹಾರ ಆಹಾರಕ್ಕೋಸ್ಕರ ನಾವು ಏನ್ ಮಾಡ್ತಾ ಇದ್ವಿ, ಸಿಹಿ ನೀರನ್ನು ಮಾಡ್ತೀವಿ. ಆಮೇಲೆ ನಾಲ್ಕು ಪದಾರ್ಥ ತಿನ್ಬೇಕು ಅಂತೇಳಿ, ನಾಲ್ಕು ಪದಾರ್ಥ ಏನ್ ತಿನ್ಬೇಕು, ಜೋಳಿಕಾಯಿ, ಬೆಂಡೆಕಾಯಿ, ಸೊಪ್ಪು, ಬೆಂಡೆಕಾಯಿ, ತರಕಾರಿಗಳೆಲ್ಲ ಕ್ಯಾರೆಟ್, ನೆಕ್ಸ್ಟ್ ಈಗ ಗೊತ್ತಾಯ್ತಾ ನಿಮಗೆ ಆಹಾರ ಯಾಕೆ ನಾವು ಸೇವಿಸಬೇಕು ಅನ್ನೋದು ಕೂಡ ತಿಳ್ಕೋಬೇಕು. ಇಷ್ಟು ಘಟಕಗಳು, ಆಹಾರದಲ್ಲಿರೋ ಘಟಕಗಳು ನಮ್ಮ ದೇಹಕ್ಕೆ ಸಿಗ್ಬೇಕು. ಯಾಕೆ ಸಿಗ್ಬೇಕು ಅಂದ್ರೆ ಪ್ರೋಟೀನ್ ಸಾಮಾನ್ಯ ನಮಗೆ ಏನ್ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಬೆಳವಣಿಗೆ ಆಹಾರ ಪ್ರೋಟೀನ್ ಬೇಕು. ಬೆಳಿಬೇಕಂದ್ರೆ ಏನ್ ಬೇಕಾವು, ಪ್ರೋಟೀನ್ ಬೇಕು. ಅದೇ ರೀತಿ ಕಾರ್ಬೋಹೈಡ್ರೇಟ್ ನಮಗೆ ಯಾಕೆ ಬೇಕು ಅಂದ್ರೆ ಶಕ್ತಿಗೋಸ್ಕರ. ಏನ್ ಶಕ್ತಿ, ನಾವು ಕೆಲಸ ಮಾಡಲಿಕ್ಕೆ, ಮಾತಾಡಲಿಕ್ಕೆ, ನಡೀಲಿಕ್ಕೆ, ಓಡಲಿಕ್ಕೆ, ಓದಲಿಕ್ಕೆ ಎಲ್ಲದಕ್ಕೂ ಕೂಡ, ಈವನ್ ನಾವು ರೆಕ್ಕೆಯನ್ನ ಬಡಿಲಿಕ್ಕೂ ಕೂಡ ನನಗೆ ಏನ್ ಬೇಕು, ಶಕ್ತಿ ಬೇಕಲ್ವಾ. ಹಾಗಾಗಿ ಶಕ್ತಿ, ನಾವು ತಿಂದಿರುವಂತ ಪದಾರ್ಥ ಡೈಜೆಷನ್ ಆಗಲಿಕ್ಕೆ ಶಕ್ತಿ ಬೇಕಾಗಿರ್ತದೆ. ಎಲ್ಲದಕ್ಕೂ ಶಕ್ತಿ ಬೇಕು. ಆಗಿರುವಂತ ಶಕ್ತಿ ಬಿಡುಗಡೆ ಆಗುತ್ತೆ ಅಲ್ವಾ. ಈಗ ಕಾರ್ಬೋಹೈಡ್ರೇಟ್ ಶಕ್ತಿ ಬಿಡುಗಡೆ ಮಾಡ್ತದೆ, ಅದೇ ರೀತಿ ಕೊಬ್ಬು ಕೂಡ ನಮಗೆ ಶಕ್ತಿ ಬಿಡುಗಡೆ ಮಾಡ್ತದೆ. ನೆಕ್ಸ್ಟ್ ಈ ರೀತಿ ಜೀವಸತ್ವ ಅವೆಲ್ಲ ಎಲ್ಲ ಚಯಾಪಚಯ ಕ್ರಿಯೆಗಳು ನಡೀಲಿಕ್ಕೆ ನಮ್ಮ ದೇಹದಲ್ಲಿ ಯಾವುದೇ ರೋಗ ರುಜಿನಗಳು ಬಂದ ಹಾಗೆ ನಮಗೆ ತಡೆಯಲಿಕ್ಕೆ ಎಲ್ಲ ಜೀವಸತ್ವ, ಆಮೇಲೆ ಖನಿಜಗಳು, ಆಮೇಲೆ ನೀರು ಎಲ್ಲ ನಮ್ಮ ಬ್ಲಡ್ ಅನ್ನ ಪ್ಯೂರಿಫಿಕೇಶನ್ ಮಾಡಲಿಕ್ಕೆ ಎಷ್ಟು ತೆಳುವಾಗಿರುತ್ತೋ ಇದು ಬ್ಲಡ್ ಅಂದ್ರೆ ರಕ್ತ ಎಷ್ಟು ನೀರು ತಡೆಯುತ್ತೋ ಅಷ್ಟು ಒಳ್ಳೇದು ಅಂತ ಹೇಳ್ತಾರೆ. ಗಟ್ಟಿ ಇರಬಾರ್ದು ರಕ್ತ ಗಟ್ಟಿ ಆದ್ರೆ ಫಿಲ್ಟರ್ ಆಗಲಿಕ್ಕೆ ಕಷ್ಟ ಆಗ್ತದೆ. ಫಿಲ್ಟರ್ ಆಗೋದ್ರಲ್ಲಿ ನಮ್ಮ ದೇಹದಲ್ಲಿ ಕಿಡ್ನಿಗೆ ಏನಂತ ಕನ್ನಡದಲ್ಲಿ
ಲೀಟರ್ ತನಕ ರಕ್ತ ಇರ್ತದಲ್ಲ, ಆ ರಕ್ತ ಪೂರ್ತಿ ಫಿಲ್ಟರ್ ಆಗುತ್ತೆ. ಫಿಲ್ಟರ್ ಹೌಸ್ ನಮ್ಮ ದೇಹದಲ್ಲಿ ಫಿಲ್ಟರ್ ಹೌಸ್ ಯಾವುದು? ಕಿಡ್ನಿ, ಮೂತ್ರಜನಕ. ಎಲ್ಲಿರುತ್ತೆ ಗೊತ್ತಾ? ಬೆನ್ನಿನ ಭಾಗದಲ್ಲಿ, ಹಿಂಭಾಗದಲ್ಲಿ, ಈ ಕಡೆ ಇನ್ನೊಂದು ಈ ಕಡೆ ನೆರೆ ಇರ್ತದೆ. ಆಯ್ತಾ? ಹೀಗೆ ಅದು ಗೊತ್ತಿದ್ದೇನೆ ಅಲ್ವಾ? ನೆಕ್ಸ್ಟ್ ಈಗ ಈ ಒಂದು ಘಟಕದಲ್ಲಿ ಈ ಪಾಠದಲ್ಲಿ ಇದನ್ನೆಲ್ಲ ನೀವು ಗೊತ್ತಿರುವಂತ ಅಂಶ ಅಂತ ತಿಳ್ಕೊಂಡ್ರೆ ಅನ್ಕೊಂಡಿದೆ. ಈಗ ಈ ಪಾಠದಲ್ಲಿ ಇನ್ನೊಂದು ಏನಕ್ಕಪ್ಪ ಇಷ್ಟೊಂದು ಆಹಾರ ನಮಗೆ ಬೇಕಾಗಿರೋದು ಎಲ್ಲ ನಮ್ಮ ದೇಶದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏನಿದೆ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಅಂದ್ರೆ ಏನು? ಜನಸಂಖ್ಯೆ ಕಡಿಮೆ ಆಗ್ತಾ ಇದೆಯೋ ದಿನ ದಿನ ಜಾಸ್ತಿ ಆಗ್ತಾ ಇದೆ. ದಿನ ದಿನ ಜಾಸ್ತಿ ಆಗ್ತಾ ಇದೆ. ಇಷ್ಟು ಜನಕ್ಕೆ ಆಹಾರ ಇದ್ದಂಗೆ ಇರೋಕ್ಕಾಗುತ್ತಾ? ಇಲ್ಲ. ನಾವು ಫಸ್ಟ್ ಹುಟ್ಟಿದೀವಪ್ಪ, ನಮ್ಗೆ ಅಷ್ಟೇ ಇದು, ಈ ಹುಟ್ಟಿರೋದು ಕೊಡಲ್ಲ ಅಂತ ಹೇಳಕ್ಕಾಗಲ್ಲ. ಇಲ್ಲಿಂದ ಸತ್ತೋಗ್ಬಿಟ್ಟು ಆಹಾರ ಬೇಕೇ. ಪ್ರತಿಯೊಂದು ಜೀವಿಗಳಿಗೂ ಆಹಾರ ಬೇಕು. ಆಹಾರ ತಯಾರು ಮಾಡಬೇಕು. ಇನ್ನೊಂದು ಆಹಾರನೇ ನಾವು ಬಳಸಕ್ಕಾಗಲ್ಲ. ಎಷ್ಟು ದಿನ ಅಂತ ಬಳಸ್ತೀವಿ? ಒಂದ್ಸಲಿ ಬೆಳೆದು ಸುಮ್ಮನೆ ಬಿಟ್ಟರೆ ಆಗುತ್ತಾ? ಇಲ್ಲ. ನಾವು ಪ್ರತಿ ಸರಿ ಕೂಡ ಎಲ್ಲರ ನೀಡ್ಸನ್ನ ತಲುಪಿಸ್ಲಿಕ್ಕೆ ಅವರಿಗೆ ಆಹಾರ ಬೇಕು. ಅದನ್ನೆಲ್ಲ ಬೆಳಿಬೇಕು. ಏನ್ ಮಾಡ್ಬೇಕು? ದಿನ ಅದನ್ನ ಹೆಚ್ಚು ಪ್ರಮಾಣದಲ್ಲಿ ಬೆಳಿಬೇಕು. ಎಷ್ಟು ಬೆಳೆಸಿದ್ರು ಕೂಡ ಕೃಷಿ ನಮ್ಮ ಭಾರತದಲ್ಲಿ ಅದು ಕೂಡ ಕೃಷಿಗೆ ಬಹಳಷ್ಟು ಜನ ನೋಡಿದೆ. ಕೃಷಿಯನ್ನು ಜಾಸ್ತಿ ಮಾಡ್ತಾರೆ ನಮ್ಮ ದೇಶದಲ್ಲಿ. ಇಂಡಿಯಾ ಇಸ್ ಫೇಮಸ್ ಫಾರ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಕೃಷಿ ಅಂತ ಹೇಳಿದ್ರೆ ನಾಟ್ ಓನ್ಲಿ ಅಗ್ರಿಕಲ್ಚರ್, ಅದ್ರ ಜೊತೆಗೆ ಬೇರೆ ಬೇರೆ ಫಾರ್ಮಿಂಗ್ಸ್ ಇದಾವೆ. ಅಂದ್ರೆ ಹೈನುಗಾರಿಕೆನೂ ಇದೆ, ಮೀನು ಸಾಕಾಣಿಕೆ ಇದೆ, ಆಮೇಲೆ ಜೇನು ಸಾಕಾಣಿಕೆ ಇದೆ, ಅದೇ ರೀತಿ ಬೇರೆ ಬೇರೆ ಇದಾವೆ. ಆಯ್ತಾ? ಎಲ್ಲ ಸಾಕಾಣಿಕೆಗಳು ಮಾಡ್ತೀವಿ. ಅಷ್ಟೆಲ್ಲ ಸೇರಿಸಿ ನಾವು ಕೃಷಿ ಅಂತ ಹೇಳ್ತೀವಿ. ಈಗ ಕೃಷಿ ಅಂದ್ರೆ ಯಾಕೋಸ್ಕರ? ಹೆಚ್ಚುತ್ತಿರುವ ಜನಸಂಖ್ಯೆಗೆ ಬಂದೆಲ್ಲ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಆಹಾರ ಪೂರೈಸಲಿಕ್ಕೋಸ್ಕರ ನಾವು ಏನ್ ಮಾಡ್ತಾ ಇದ್ವಿ? ಸುಧಾರಣೆ ಮಾಡಬೇಕಾಗಿದೆ. ಸಂಪನ್ಮೂಲಗಳನ್ನು ಏನ್ ಮಾಡಬೇಕಾಗಿದೆ? ಸುಧಾರಣೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವು ಹೇಗೆ ಸುಧಾರಣೆ ಮಾಡೋದು ಅಂತ ನಾವು ನೋಡ್ಬೋದು. ನೋಡಿ, ನಮ್ಮ ಜನಸಂಖ್ಯೆ ಬಹುಪಾಲು ಜನರು ಏನನ್ನು ಅವಲಂಬಿಸಿದ್ದಾರೆ? ಕೃಷಿಯನ್ನು ಅವಲಂಬಿಸಿದ್ದಾರಲ್ವಾ? ಯಾವುದನ್ನು ಅವಲಂಬಿಸಿದ್ದಾರೆ? ಹಾಗಾದ್ರೆ ನಮ್ಮ ಸುಸ್ಥಿರ ಬದುಕಿಗೋಸ್ಕರ ನಾವು ಕೆಲವು ಅಭ್ಯಾಸಗಳನ್ನು, ವೈಜ್ಞಾನಿಕ ನಿರ್ವಹಣಾ ಅಭ್ಯಾಸಗಳನ್ನು ನಾವು ಮಾಡಬೇಕಾಗಿದೆ. ಮತ್ತು ಕೃಷಿ ಸುಸ್ಥಿರ ಬದುಕಿಗೆ ಈ ಒಂದು ರೀತಿಯಾಗಿರುವಂತಹ ಪದ್ಧತಿಗಳನ್ನ ಬಳಸ್ತಾ ಇದ್ದಾರೆ. ಮಿಶ್ರ ಬೇಸಾಯ, ಅಂತರ್ ಬೆಳೆ ಪದ್ಧತಿ ಮತ್ತು ಸಮಗ್ರ ಕೃಷಿ, ಈ 3 ಪದ್ಧತಿಗಳನ್ನ ನಾವು ಬಳಸಬೇಕಾಗಿದೆ, ಬಳಸ್ತಾ ಇದ್ದೀವಿ. ಯಾವ್ಯಾವುದು? ಮಿಶ್ರ ಬೇಸಾಯ, ಸಮಗ್ರ ಕೃಷಿ, ಇದಿಷ್ಟು ನಾವು ಮಾಡ್ತೇವೆ. ಹಾಗಾದ್ರೆ ಇಲ್ಲಿ ಉದಾಹರಣೆಗೆ ಮಿಶ್ರ ಬೇಸಾಯ ಅಥವಾ ಇವೆಲ್ಲ ಏನು ಅಂತ ನೋಡಿ, ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಕೃಷಿ ಜೊತೆಗೆ ಆದ್ರೆ ನಾನು ಹೇಳಿದೆ ಕೃಷಿ ಅಂತ ಏನು ಅಂತ. ಜಾನುವಾರಾಗಿರ್ಬೋದು, ಅಂದ್ರೆ ಎಮ್ಮೆ, ಅಂದ್ರೆ ಅದನ್ನ ಸಾಕಾಣಿಕೆ ಮಾಡೋದು. ಆಮೇಲೆ ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಜೇನು ಸಾಕಾಣಿಕೆ, ಎಲ್ಲ ಸಾಕಾಣಿಕೆ ಮಾಡೋದು, ನಿರ್ವಹಿಸೋದನ್ನ ನಾವು ಏನಂತ ಹೇಳ್ಬೋದು? ಕೃಷಿ ಅಂತ ಹೇಳ್ಬೋದು ಅಲ್ವಾ? ಇದೆಲ್ಲವನ್ನ ಕೃಷಿ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇದೆಲ್ಲ ತೋರ್ತಾ ಇದೆ ಪಿಕ್ಚರ್ ಅಲ್ಲಿ. ನಿಮಗೆ ಯಾವ ರೀತಿ ಬೇಸಾಯವನ್ನ, ಅಗ್ರಿಕಲ್ಚರ್ ಅನ್ನ ಮಾಡ್ತಾ ಇದ್ದಾರೆ. ಈಗ ಬೆಳೆ ಪ್ರಕಾರಗಳು ಯಾವ್ಯಾವು ಅದು ಕೂಡ ನಿಮಗೆ ಗೊತ್ತಿದೆ. ಅದ್ರ ಬಗ್ಗೆ ನೋಡಿ, ಎಷ್ಟು ಬೆಳೆ ಇದ್ದಾವೆ? ಯಾವ್ಯಾವುದು? ಯಾವ ಬೆಳೆಗಳು? ಖಾರಿಫ್ ಬೆಳೆ ಮತ್ತು ರಬಿ ಬೆಳೆ. ಏನಾದ್ರು ನೆನಪಾಯ್ತಾ? ಖಾರಿಫ್ ಬೆಳೆ ನೀವೆಲ್ಲ ಬಹಳ ಸುಂದರ ಓದಿದ್ದೀರಿ, ಎಲ್ಲ ಕೇಳಿದ್ದೀರಿ. ರಬಿ ಬೆಳೆ ಮತ್ತು ಖಾರಿಫ್ ಬೆಳೆ ಅಂದ್ರೆ ಏನು ಅಂತ ಗೊತ್ತಿದೆಯಾ? ಖಾರಿಫ್ ಬೆಳೆ ಅಂದ್ರೆ ಏನು? ಖಾರಿಫ್ ಬೆಳೆ
ನಾಳೆಗಳಲ್ಲಿ ಏನೇನು ಬರ್ತವೆ ಉದಾಹರಣೆಗಳು ಮನೆಯಲ್ಲೂ ಸಹ ತಿಳ್ಕೋಬೇಕು ಓದಿ ಕಾಯಿ ಬೆಳೆ ಎಲ್ಲಿ ಅವ್ರಿಗೆ ಕಾಯಿ ಬೆಳೆ ಅಂದ್ರೆ ಗೊತ್ತಿರಲ್ಲ ಮನೆಯಲ್ಲಿ ಯಾಕೆ ಇದು ಗೊತ್ತಿದ್ದದು ಯಾಕೆ ಜೂನಿಂದ ಅಕ್ಟೋಬರ್ ತಿಂಗಳಲ್ಲಿ ಯಾವ್ದು ಬೆಳಿತಾರಪ್ಪಾಜಿ ಅಂತ ನಾವು ಹೇಳಿದ್ರೆ ನಿಮ್ಮ ಮನೆಗಳಿಗೆ ಹೋಗಿ ಅವ್ರು ಹೇಳ್ತಾರೆ ಅವರು ಆಯ್ತಾ ಅವ್ರು ಬೆಳೆದು ಏನೇನು ಬೆಳಿತೀವಿ ನಾವು ಅಂತೆಲ್ಲ ಹೇಳ್ತಾರೆ ಲೀಸ್ಟ್ ಮಾಡ್ಕೋಬೇಕು ನೀವು ಅದನ್ನೆಲ್ಲ ಆಯ್ತಾ ಲೀಸ್ಟ್ ಮಾಡ್ಕೊಂಬಂದು ನಾಳೆ ನಮಗೆ ಹೇಳ್ಬೇಕು ಈ ಬೆಳಿತಾರೆ ಈ ತಿಂಗಳಲ್ಲಿ ಅಂತ ಆಗ 6 ತಿಂಗಳ ತನಕ ಇದು ಬೆಳೀತಾ ಇರ್ತಾರೆ ಅದೇ ನೋಡಿ ಎಲ್ಲ ತೋರಿಸಿದ್ದು ಶೇಂಗಾ ಆಗಿರ್ಬೋದು ಬಟಾಣಿ ಇದೆಲ್ಲ ಇದೆ ನೆಕ್ಸ್ಟ್ ರಬಿ ಬೆಳೆ ಅಂದ್ರೆ ರಬಿ ಬೆಳೆ ಅಂದ್ರೆ ಏನು ಯಾವ ತಿಂಗಳಿಂದ ಯಾವ ತಿಂಗಳ ಅಕ್ಟೋಬರ್ ತನಕ ನೀವು ರಾಗಿ ಬೆಳೆ ಬೆಳೆದ್ರಿ ನೆಕ್ಸ್ಟ್ ತಿಂಗಳಿಂದಲೇ ನೆಕ್ಸ್ಟ್ ನವೆಂಬರ್ ತಿಂಗಳಿಂದ ಏಪ್ರಿಲ್ ಎಕ್ಸಾಮ್ ಬರ್ತದಲ್ಲ ಏಪ್ರಿಲ್ ತನಕ ಮಾರ್ಚ್ ಏಪ್ರಿಲ್ ರಜೆ ಬಿಡೋದಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಅಲ್ಲಿ ತನಕ ಕೂಡ ಅದನ್ನ ನಾವು ಎಂಥ ಕಾಲ ಅಂತ ಕರಿತೀವಿ ಆ ಚಳಿಗಾಲದಲ್ಲಿ ಎಲ್ಲಿಂದ ತನಕ ನವೆಂಬರಿಂದ ಏಪ್ರಿಲ್ ತಿಂಗಳವರೆಗೆ ಏನಿದೆ ನಾವು ಬೆಳಿತೀವಿ ಗೋಧಿ ಕಡಲೆ ಇವೆಲ್ಲ ಇದಕ್ಕೆ ಕಾಳುಗಳಿಗೆ ನಾವು ಎಂತ ಬೆಳೆ ಅಂತ ಹೇಳ್ತೀವಿ ರಬಿ ಬೆಳೆಗಳು ರಬಿ ಬೆಳೆ ಅಂತಲ್ಲ ರಬಿ ಬೆಳೆ ಅಂದ್ರೇನು ಖಾರಿಫ್ ಬೆಳೆ ಅಂದ್ರೇನು ಯಾವ ತಿಂಗಳಲ್ಲಿ ಅದು ಬೆಳಿತೀವಿ ಉದಾಹರಣೆಗಳು ಯಾವ್ದು ಅಂತ ತಿಳ್ಕೊಂಡ್ರಲ್ವಾ ಗೊತ್ತಾಯ್ತಾ ಈಗ ಎಷ್ಟು ರಬಿ ಬೆಳೆ ಖಾರಿಫ್ ಬೆಳೆ ಅಂದ್ರೇನು ಯಾವ ಬೆಳಿತೀವಿ ಯಾವ ತಿಂಗಳಲ್ಲಿ ಬೆಳಿತೀವಿ ಅಂತೆಲ್ಲ ಗೊತ್ತಾಯ್ತಾ ವ್ಯತ್ಯಾಸ ಕೇಳಿದ್ರೆ ಬರೀ ಬರ್ತಾರ ರಬಿ ಬೆಳೆ ಮತ್ತು ಖಾರಿಫ್ ಬೆಳೆಗೆ ವ್ಯತ್ಯಾಸ ಕೇಳಿದಾಗ ಅದು ಯಾವ ತಿಂಗಳಿಂದ ಯಾವ ತಿಂಗಳು ಬೆಳೀತಾರೆ ಅದೇ ಕಾಲದಲ್ಲಿ ಬೆಳೀತಾರೆ ಉದಾಹರಣೆಗಳು ಅದರ ಸಾಕು ಮಾರ್ಕ್ಸ್ಗೆ ಇರಬೇಕು ನೆಕ್ಸ್ಟ್ ಕೃಷಿ ಪದ್ಧತಿಗೆ ಈಗ ನಾವು ಹಂತಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಹಂತಗಳು ಯಾವ ಹಂತಗಳಿದ್ದಾವೆ ಬಿತ್ತನೆ ಮಾಡಲು ಏನ್ ಮಾಡಬೇಕು ಬೀಜಗಳನ್ನ ಆಯ್ಕೆ ಮಾಡ್ಕೋಬೇಕು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಬೀಜಗಳನ್ನ ಆಯ್ಕೆ ಮಾಡ್ಕೋಬೇಕು ಎಂತದ್ ಬೇಕಂತ ಬೀಜ ಹಾಕಿದ್ರೆ ಬೆಳೆ ಚೆನ್ನಾಗಿ ಬರುತ್ತಾ ಎಂತ ಆರಿಸ್ಕೊಂತೀವಿ ನಾವು ಸಾಮಾನ್ಯವಾಗಿ ಒಳ್ಳೆ ಬೀಜ ಹೆಂಗಂದ್ರೆ ಆರೋಗ್ಯಕರವಾಗಿರ್ಬೇಕು ಅಂದ್ರೆ ಪೌಷ್ಟಿಕಾಂಶ ಇರಬೇಕು ಅದ ಒಂದು ಬೀಜ ಹಾಕಿದ್ರೆ ಆ ಗಿಡದಲ್ಲಿ ಎಷ್ಟು ಜಾಸ್ತಿ ಪ್ರಮಾಣದ ಪ್ರಾಫಿಟ್ ನಮ್ಮಲ್ಲಿ ಇರಬೇಕು ಕಾಳು ಜಾಸ್ತಿ ಇರೋದು ಎಣ್ಣೆ ಜಾಸ್ತಿ ಇರೋದು ಎಲೆ ಜಾಸ್ತಿ ಇರೋದು ಎಣ್ಣೆ ಬೆಳೆಯೋದು ಅಂಥವೆಲ್ಲ ನೋಡ್ತೀವಲ್ಲ ಕಾಯಿ ಹರಿವ ಇರಬೇಕು ಅಂತೆಲ್ಲ ನೋಡ್ತೀವಲ್ಲ ಈ ರೀತಿ ಬೀಜಗಳು ಆಯ್ಕೆ ಮಾಡಬೇಕಾದ್ರೆ ಆರೋಗ್ಯಕರವಾಗಿರುವಂತಹ ಮತ್ತು ಹೆಚ್ಚು ನಮಗೆ ಪ್ರಾಫಿಟ್ ಅಥವಾ ಇಳುವರಿ ಕೊಡುವಂಥ ಬೀಜಗಳನ್ನು ನಾವು ಬಿತ್ತನೆ ಮಾಡ್ತೀವಿ ಅಂತ ಹೇಳ್ತಾ ಆಮೇಲೆ ಬಿತ್ತನೆ ಮಾಡಬೇಕಾದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಡೈರೆಕ್ಟಾಗಿ ಬಿತ್ತನೆ ಮಾಡಿರ್ತಾರ ಅದನ್ನ ಕೆಲವೊಂದು ಸರಿ ಕೆಮಿಕಲ್ಸ್ ಅಲ್ಲಿ ಅಂತಿರ್ತಾರೆ ಯಾಕೆಂದ್ರೆ ಅದಕ್ಕೆ ಶಿಲೀಂಧ್ರನಾಶಕ ಅದನ್ನೆಲ್ಲ ಹಾಕಿದಲ್ಲಿ ಯಾವುದೇ ಮಣ್ಣಿನಲ್ಲಿ ಹಾಕಿದಾಗ ಯಾವ ಕೀಟ ಅದನ್ನ ತಿನ್ನಬಾರ್ದು ಯಾವ ರೋಗ ಅದಕ್ಕೆ ಬರಬಾರ್ದು ಎಲ್ಲ ಈಸಿಯಾಗಿ ಚೆನ್ನಾಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಅದನ್ನ ಮೊದಲಿಗೆ ಅದನ್ನ ಇರೋದು ಪೆಸ್ಟಿಸೈಡ್ಸ್ ಕೀಟನಾಶಕಗಳ ಜೊತೆಗೆ ಸಿಂಪಡಿಸ್ಬಿಟ್ಟು ಅದು ಅಂದ್ಬಿಟ್ಟು ಹಾಕ್ತಾರೆ ಗೊತ್ತಾಯ್ತಲ್ಲ ಇದಿಷ್ಟು ಅಂದ್ರೆ ಬಿತ್ತನೆ ಮಾಡಿ ಏನು ಆಯ್ಕೆ ಮಾಡ್ಕೊಂಡು ನಾವು ಬೀಜಗಳನ್ನ ಆಯ್ಕೆ ಮಾಡ್ತೀವಿ ಬೀಜ ಇದೆಲ್ಲ ಹಂತಗಳು ಈ ಪದ್ಧತಿ ಹಂತಗಳು ಅಂತ ಕರಿತೀವಿ ಎರಡನೇದೇನು ಪೋಷಣೆ ಮಾಡಬೇಕು ಪೋಷಿಸೋದು ಅಂದ್ರೆ ಹೇಗೆ ಪೋಷಣೆ ಮಾಡಬೇಕು
ಇಲ್ಲಿ ನೋಡಿ, ಈಗ ಬೆಳೆ ತಳಿ ಸುಧಾರಣೆಯಲ್ಲಿ ಏನ್ ಮಾಡ್ತಾ ಇದ್ದೀವಿ ನಾವು? ಉತ್ತಮ ಇಳುವರಿ ಬೇಕು ಅಂತ ಹೇಳಿದ್ರೆ ಒಳ್ಳೆ ತಳಿಯನ್ನು ಬಿಡಬೇಕು. ಒಳ್ಳೆ ತಳಿ ಇರುವ ಬೀಜಗಳನ್ನು ಫಸ್ಟ್ ಆಯ್ಕೆ ಮಾಡ್ಕೊಂಡಲ್ಲ, ಆಯ್ಕೆ ಮಾಡಿಕೊಂಡು ನಾವು ಯಾಕೆ ಹೈಬ್ರಿಡ್ ಮಾಡ್ತೀವಿ, ತಳಿಕರಣ ಯಾಕೆ ಮಾಡ್ತೀವಿ, ಸಂಕರಣ ಯಾಕೆ ಮಾಡ್ತೀವಿ ಅಂದ್ರೆ ನಮಗೆ ಬೇಕಾಗಿರುವಂತ ಉತ್ತಮವಾಗಿರುವಂತ ಅಂಶಗಳು, ಉತ್ತಮವಾಗಿರುವ ಬೀಜಗಳು ನಮಗೆ ಒಟ್ಟು ಯಾವುದೇ ಹಣ್ಣಾಗಿರ್ಬೋದು, ಕಾಯಿ ಆಗಿರ್ಬೋದು, ಸೊಪ್ಪು ಆಗಿರ್ಬೋದು, ಅಥವಾ ಏನೇ ಆಗಿರ್ಬೋದು ನನಗೆ ಇಳುವರಿ ಅದರಿಂದ ಚೆನ್ನಾಗಿ ಬರಬೇಕು ಅಲ್ವಾ ಅಂತ ಒಂದು ನಮಗೆ ಅಪೇಕ್ಷಿತ ಗುಣ ಇರುವಂತ ಜೀವಿಗಳನ್ನ ಆಯ್ಕೆ ಮಾಡ್ಕೊಂಡಿವಿ. ಅಥವಾ ಅಪೇಕ್ಷಿತ ಗುಣ ಹೊಂದಿರುವ ಅನುವಂಶ ವಿಭಿನ್ನವಾಗಿರುವ ಸಸ್ಯಗಳನ್ನ ನಾವೇನ್ ಮಾಡ್ತೀವಿ? ಅಡ್ಡ ಆಯ್ಕೆ. ಅಂದ್ರೆ 2 ಗಿಡ ಆಯ್ಕೆ ಮಾಡ್ಕೊಂಡ್ರೆ 2 ಗಿಡದಲ್ಲಿ ಹೆಂಗಿರ್ಬೇಕು, ಅದರಲ್ಲಿ ನಮಗೆ ಬೇಕಾದ ಉತ್ತಮ ಗುಣ ಇದೆ ಅಲ್ಲ, ಅಂತವನ್ನು ನಾವೇನು ಸಂಗ್ರಹ ಮಾಡಿ ಹೊಸ ಒಂದು ತಳಿನ ನಾವು ಪಡಿತಾ ಇದ್ದೀವಿ. ನೆಕ್ಸ್ಟ್ ಅದೇ ರೀತಿ ಈ ಸಂಗ್ರಹ ಮಾಡ್ಬೇಕಾದ್ರೆ, ಹೈಬ್ರಿಡ್ ಮಾಡ್ಬೇಕಾದ್ರೆ ಹೇಗಿರ್ಬೇಕು? ಹೈಬ್ರಿಡೈಸೇಷನ್ ಅಂದ್ರೆ ಅಂತರ್ ತಳಿನೂ ಆಗಿರ್ಬೋದು, ಅಂತರ್ ಪ್ರಭೇದನೂ ಆಗಿರ್ಬೋದು, ಅಥವಾ ಅಂತರ್ ಜಾತಿನೂ ಆಗಿರ್ಬೋದು. 3 ವಿಧಾನದಲ್ಲಿ ತಳಿಯನ್ನು ಸಂಗ್ರಹ ಮಾಡಬಹುದು. ಹೈಬ್ರಿಡೈಸೇಷನ್ ಎಷ್ಟು ವಿಧಾನದಲ್ಲಿ ಮಾಡ್ತೀವಿ? 3 ಬಗೆ. ಒಂದು ಅಂತರ್ ತಳಿ ಅಂತ ಹೇಳ್ತೀವಿ, ಎರಡನೇದು ಅಂತರ್ ಪ್ರಭೇದ ಅಂತೀವಿ, ಇನ್ನೊಂದು ಅಂತರ ಜಾತಿ. ಪ್ರಭೇದ, ಜಾತಿ ಮತ್ತು ತಳಿ. ಅಂತರ್ ತಳಿ, ಅಂತರ್ ಪ್ರಭೇದ ಮತ್ತು ಅಂತರ ಜಾತಿ. ಆಯ್ತಾ? ಹೀಗೆ ಅಂತರ ಜಾತಿ. ಹೀಗೆ ಜೀವಿಗಳನ್ನ, ಸಸ್ಯಗಳನ್ನ ಏನ್ ಮಾಡ್ತೀವಿ? ಅಡ್ಡ ಆಯ್ತೀವಿ, ಸಂಕರಣ ಮಾಡ್ತೀವಿ. ಅದೆರಡು ಗುಣಗಳನ್ನ ಸಂಕರಿಸ್ತೀವಿ, ಹೈಬ್ರಿಡೇಷನ್ ಮಾಡ್ತೀವಿ. ಈಗ ನೋಡಿಬಹುದು, ಸಂಕಲನ ಮಾಡಬೇಕಾದ್ರೆ ಒಂದು ನಿಮಗೆ ಕೊಟ್ಟಿರ್ಬೋದು, ಒಂದು ಗುಲಾಬಿ, ಎಲ್ಲೋ ಕಲರ್ ಗುಲಾಬಿ ಇರುವಂಥದ್ದು ಗಿಡ ಇದೆ, ಹಳದಿ ಬಣ್ಣದ ಗಿಡ ಇದೆ, ಇನ್ನೊಂದು ರೆಡ್ ಕಲರ್ ಇದೆ. ಇವೆರಡೂ ಸೇರಿಸಿ ಒಂದು ಹೊಸ ತಳಿಯನ್ನು ಸೃಷ್ಟಿ ಮಾಡಬಹುದು. ಅಂತ ಏನ್ ಮಾಡ್ಬೇಕು? ಅದನ್ನು ರೆಂಬೆ ತಗೊಂಡು ಇದರಲ್ಲಿ ಟೀ ಶೇಪ್ ಕಟ್ ಮಾಡಿ, ಡ್ರಾಯಿಂಗ್ ಕಟ್ ಮಾಡಿ ಅದನ್ನ ಏನ್ ಮಾಡ್ತೀವಿ? ಹಸಿ ಮಾಡ್ತೀವಿ. ಹಸಿ ಮಾಡಿ ಕಾಸೆಲ್ಲ ಕಟ್ಟಿ ಅದನ್ನ ಸ್ವಲ್ಪ ದಿನ ಅಲ್ಲಿಂದ ಚಿಕ್ಕ ಅದನ್ನ ಕಟ್ ಮಾಡ್ಕೊಂಡು ಮತ್ತೆ ನಾವು ಬೆಳೆಸಿದ್ರೆ ಆ ಗಿಡದಲ್ಲಿ ಬೆಳೆಯುವಂತಹ ಹೂವು 2 ಕಲರ್ ಇರ್ತದಲ್ಲ, 2 ಕಲರ್ ಇರ್ತದೆ. ರೆಡ್ ಇರುತ್ತೆ, ಮಿಕ್ಸ್ ಆಗಿ ಬೆಳೆಯುತ್ತೆ. ಯಾಕಂದ್ರೆ ನೀನು 2 ಗುಣವನ್ನು ನಾವು ಏನ್ ಮಾಡಿದ್ವಿ? ಸಂಕರ ಮಾಡಿದ್ವಿ, ಮಿಕ್ಸ್ ಮಾಡಿದ್ವಿ ಅಲ್ವಾ? ಹಾಗಾಗಿ ಅಂತ ಒಂದು ತಳಿಕರಣ ಇದೆ, ಬೇರೆ ಬೇರೆ ಇದೆ. ಈಗ ತಳಿಕರಣ ಮಾಡಿರುವಂತ ಜೀವಿಗಳು ಮಾಡಿರುವಂತ ಎಷ್ಟೋ ವಸ್ತುಗಳನ್ನು ನಾವು ಇದನ್ನ ನೋಡಬಹುದು. ಕಲಂಗಡಿ, ಒಂದು ಕಲಂಗಡಿ ದೊಡ್ಡ ದೊಡ್ಡ ಬರ್ತದಲ್ಲ, ದೊಡ್ಡದು ನಾವು ತಗೋಬೇಕಂದ್ರೆ ಕಲಂಗಡಿ ತಗೊಂಡು ಹೋಗ್ಬೇಕಂದ್ರೆ ಎಷ್ಟಪ್ಪ? 200 ರೂಪಾಯಿ ಅಂತಿದ್ದಾವ. ಅಯ್ಯೋ 200 ರೂಪಾಯಿನ ಇಲ್ಲ ಬೇಡ ಹೋಗ್ತಾರೆ. ಈಗ ಏನ್ ಮಾಡಿದ್ದಾರೆ? ಈ ಹೈಬ್ರಿಡೇಷನ್ ಮಾಡಿ ನಮಗೆ ಬೇಕಾಗಿರೋ ಗುಣ, ನನ್ಗೆ ಎಂತ ಗುಣ ಬೇಕು ಅದನ್ನ ಆಯ್ಕೆ ಮಾಡ್ಕೋಬಹುದು. ಸಣ್ಣದು ನಮಗೆ ಬೇಡಪ್ಪ, ಗಾತ್ರ ಸಣ್ಣ ಗಾತ್ರ, ಯಾವ ಜೀನ್ ಕಾಣಾಗುತ್ತೆ ಆ ಜೀನಿನ ಸಿಕ್ಕೊಂಡು ಅದ್ರ ಗಾತ್ರ ಸಣ್ಣದಲ್ಲಿ ಮಾಡಿದ್ರು. ಕೆಂಪು ಕಾಣಿದ್ರೆ ಕೆಂಪಿಗೆ ಕಾರಣ ಆಗಿರೋ ಜೀನನ್ನ ಅದನ್ನ ಬೆಳೆಸಿದ್ದೀವಿ. ಅದರಿಂದ ನಾವು ಕೈಯಿಂದ ಮಾಡೋಕ್ಕಾಗೋದಿಲ್ಲ. ಇದು ಒಂದು ಲ್ಯಾಬ್ ಅಲ್ಲಿ ಸ್ಥಿತಿಯಲ್ಲಿರುವಂತ ಒಂದು ಲ್ಯಾಬ್ ಇರಬೇಕು. ಎಲ್ಲ ಇದನ್ನು ಮಾಡಿ ಕೊಡ್ತಾರೆ. ಅಲ್ಲಿ ಪಡವಲಕಾಯಿ ನೋಡಿರ್ಬೋದು, ಇಷ್ಟೇ ಉದ್ದ ಬರ್ತಾಯಿತ್ತು, ಒಂದು ಸ್ನೇಕ್ ಗಾರ್ಡ್ ಅಂತ ಹೇಳಿ. ಈಗ ಎಂತ ಇಷ್ಟೇ ಒಂದಿಷ್ಟು ಸೈಕಲ್ ಮೀಟ್ಕೊಂಡು ಹೋದ್ರೆ 3 ಕೂಡ ಬಿಡ್ತಾ ಇತ್ತು. ಅಯ್ಯೋ ಇಷ್ಟು ಅವರಿಗೆ ಕಣ್ಣಿಗೆ ಲಿಮಿಟ್ ಸಾಕು ಅಂತ ಅನಿಸ್ತಿತ್ತು. ಈಗ ಏನ್ ಮಾಡಿದ್ದಾರೆ? ಅಷ್ಟು ಬೇಡಪ್ಪ, ಜನಗಳು ತಗೊಂಡೇ ಹೋಗಲ್ಲ. ಈಗ ಅವ್ರಿಗೆ ಪ್ರಾಫಿಟ್ ಬೇಕು, ಏನ್ ಮಾಡ್ತಾರೆ? ಸಣ್ಣ ಸಣ್ಣ ಮಾಡಿದ್ದಾರೆ. ಪಡವಲಕಾಯಿ ನೋಡಿದಿರಲ್ಲ, ಪಡವಲಕಾಯಿ ಸಣ್ಣ ಸಣ್ಣ ಅದನ್ನ ಸಣ್ಣ ಮಾಡ್ಬಿಟ್ಟು 3-4 ತಗೊಂಡೋಗಿ ಒಂದೇ ಸಿಗೋದು 4 ತಗೊಂಡು ಹೀಗೆ ಏನ್ ಮಾಡ್ತೀವಿ? ಇದೆಲ್ಲ ಯಾವ್ದ್ರಿಂದ ಸಾಧ್ಯ ಆಗಿದೆ? ಹೈಬ್ರಿಡೇಷನ್ ಇಂದ, ಟಿಶ್ಯೂ ಕಲ್ಚರ್ ಇಂದ ಎಲ್ಲ ಮಾಡ್ತಾ ಇದ್ದೀವಿ. ಮತ್ತೆ ಒಟ್ಟಾರೆಯಾಗಿ ಕೃಷಿಯಲ್ಲಿ ಬಹಳಷ್ಟು ಸುಧಾರಣೆಗಳನ್ನ ಮಾಡಿಕೊಂಡು ನಮಗೆ ಬೇಕಾಗಿರುವಂತಹ ಅಪೇಕ್ಷಿತ ಗುಣಗಳಿರುವಂತಹ ಸಸ್ಯ ಅಥವಾ ಪ್ರಾಣಿ ಎರಡನ್ನೂ ನಾವು ಕಂಡುಕೋಬೇಕು. ಈ ರೀತಿ ಮಾಡ್ತೀವಿ. ಇಷ್ಟು ಅರ್ಥ ಆಯ್ತಾ ನಿಮ್ಗೀಗ?
ಖಾರಿಫ್ ಬೆಳೆ ಅಂದ್ರೆ ಯಾವ ಬೆಳೀತಾರೆ? ಧಾನ್ಯಗಳು. ಇದೆಲ್ಲ ಏನು? ಖಾರಿಫ್ ಬೆಳೆ ಯಾವ ತಿಂಗಳಲ್ಲಿ ಬೆಳೀತಾರಮ್ಮ? ಜೂನ್ನಿಂದ ಅಕ್ಟೋಬರ್ ಬೆಳೆ ಗೊತ್ತಾ? ಅದೇ ರೀತಿ ಅನಿಲ್ ರಬಿ ಬೆಳೆ ಅಂದ್ರೆ ಯಾವ ಬೆಳೀತಾರೆ? ಧಾನ್ಯಗಳು. ರಬಿ ಬೆಳೆ ಇದೆಲ್ಲ ರಬಿ ಬೆಳೆ ಯಾವ ತಿಂಗಳಲ್ಲಿ ಬೆಳೀತಾರೆ? ಅದನ್ನ ನವೆಂಬರ್ ಇಂದ ಏಪ್ರಿಲ್ ವರೆಗೆ ಬೆಳೆ ಗೊತ್ತಿಲ್ಲ ಗೊತ್ತಾಯ್ತಲ್ಲ? ರಾಬಿ ಬೆಳೆ ಮತ್ತು ಖಾರಿಫ್ ಬೆಳೆ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ. ಆಮೇಲೆ ಕೃಷಿ ಹಂತಗಳನ್ನು ತಿಳ್ಕೊಂಡ್ರಿ. ಕೃಷಿ ಎಂತೆಂತ ಕೃಷಿ ಅಂದ್ರೆ ಯಾವ್ಯಾವ ಬಗ್ಗೆ ಬರ್ತದಲ್ಲ? ಕೃಷಿ ಅಂದ್ರೆ ಕೃಷಿ ಅಂದ್ರೆ ಯಾವ್ಯಾವ ಮಾಡ್ಬೋದು? ಪ್ರಾಣಿ ಸಾಕಾಣಿಕೆ ಅಂದ್ರೆ ಹೈನುಗಾರಿಕೆ, ಕುರಿ ನಿರ್ವಹಣೆ ಸಾಕಾಣಿಕೆ, ಆಮೇಲೆ ಮೀನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹೈನುಗಾರಿಕೆ, ಆಮೇಲೆ ಕೋಳಿ ಸಾಕಾಣಿಕೆ, ಮೇನು ಸಾಕಾಣಿಕೆ, ಇದೆಲ್ಲವೂ ಕೂಡ ಇದಿಷ್ಟು ಇವತ್ತು ತಿಳ್ಕೊಂಡಿರುವಂತ ಪಾಠ. ಈಗ ನಿಮಗೆ ಹೋಮ್ವರ್ಕ್ ಕ್ವಶನ್ ಕೊಡ್ತೀನಿ, ಬರ್ಕೊಳ್ಳಿಲ್ಲ? ಹೋಮ್ವರ್ಕ್ ಬರ್ಕೊಳ್ಳಿದ್ರೆ ಹೋಮ್ವರ್ಕ್ ಕ್ವಶನ್ಸ್ ಖಾರಿಫ್ ಬೆಳೆ ಮತ್ತು ರಬಿ ಬೆಳೆಗೆ ಖಾರಿಫ್ ಬೆಳೆ ಮತ್ತು ರಬಿ ಬೆಳೆಗಳನ್ನು ಪಟ್ಟಿ ಮಾಡಿಕೊಂಡು ಬನ್ನಿ. ಖಾರಿಫ್ ಬೆಳೆಗಳು ಮತ್ತು ರಬಿ ಬೆಳೆಗಳನ್ನು ಪಟ್ಟಿ ಮಾಡ್ಕೊಂಡು ಬನ್ನಿ. ಎಲ್ಲ ಹತ್ತತ್ತು ಅದತ್ತು ಇದತ್ತು ಪಟ್ಟಿ ಮಾಡ್ಕೊಂಡು ಬರಬೇಕು. ಗೊತ್ತಾಯ್ತಾ? ರಬಿ ಬೆಳೆ ಮತ್ತು ಖಾರಿಫ್ ಬೆಳೆ ಆಗ್ತದೆ. ನೆಕ್ಸ್ಟ್ ಎರಡನೇದು ಕೃಷಿ. ಉದಾಹರಣೆಗೆ ನಾವು ಕೈಗೊಳ್ಳಬೇಕಾದ ಹಂತಗಳನ್ನು ವಿವರಿಸಿ.